ಕೇಳು ಮಗುವಿಗೆ ಎಸ್ಪಿಬಿಯವರು ನನಗೆ ತುಂಬಾನೇ ಇಷ್ಟ. ಅವರು 40,000 ಮೇಲೆ ಹಾಡುಗಳು ಆಡಿದ್ದಾರೆ ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು. ನಾವು ಅಲ್ಪ ಸ್ವಲ್ಪ ಸಂಗೀತ ಕಲಿಬೇಕಂದ್ರೆ ಎಷ್ಟು ಕಷ್ಟಪಡ್ತೀವಿ. ಅವ್ರು 40,000 ಯಾವ ರೀತಿ ಆಡೋರು, ಜೀವನದಲ್ಲಿ ಅವ್ರು ಯಾವ ರೀತಿ ಮುಡುಪಾಗಿ ಇಟ್ಕೊಂಡು ಹಾಡುಗಳು ಆಡೋದಕ್ಕೆ ಅಂತ ಹೇಳಿದ್ರೆ ನಂಬೋದಕ್ಕೆ ಆಗುತ್ತೆ. ಆದರೆ ಅವರು ಕೊನೆ ಗಳಿಗೆ ಬಂದಿದ್ದು ನಮಗೆ ತುಂಬಾನೇ ಒಂಥರ ದುಃಖ ತಂತು ಹೇಳ್ಬೇಕು. ಅವ್ರು ಎಲ್ಲರೂ ಹೋಗಂಗೆ ಅವ್ರು ಹೋಗ್ಲಿ, ಏನೋ ಒಂದು ಕರ್ನಾಟಕ ಅಂದ್ರೆ ಅದು ನಾನು ತುಂಬ ಒಂದು 2-3 ದಿನ ನಾನು ತುಂಬ ಸೈಲೆಂಟ್ ಆಗಿಬಿಟ್ಟೆ. ಏನಕ್ಕೆ ಈ ಥರ ಆಯಿತು ಅಂತೇಳಿ. ಅದಕ್ಕೆ ನನಗೆ ಅವರಿಗೆ ನನ್ನ ಮನಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಅವರು ಹುಟ್ಟಿದ ಬಗ್ಗೆ ನನ್ನ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ. ಇವರು ನಾವು ರಕ್ಷಣಾ ಇಲಾಖೆಯಲ್ಲಿ ಸಿವಿಲಿಯನ್ ಸ್ಟಾಫ್ ಅಂತ ಹೇಳ್ತಾರೆ, ನಾಗರಿಕ ಸೇವೆಗಳು ಅಂತ. ನಮಗೆ ಯೂನಿಫಾರ್ಮ್ ಇರಲ್ಲ. ಇವರು ಮಧ್ಯದಲ್ಲಿ ಬೇರೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ದಕ್ಕೆ ಸ್ಟೇಟ್ ಗೌರ್ಮೆಂಟ್ಗೆ ಜಂಪ್ ಆದರು. ನಾವು ಬೇರೆ ಹೋಗೋಕೆ ಹೋಗಲಿಲ್ಲ, ಅಲ್ಲೇ ಇದ್ದೆ. 35 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿ ಮನೆಗೆ ರಿಟೈರ್ಡ್ ಲೈಫ್ ನಿವೃತ್ತಿ ಜೀವನ ನಡೆಸ್ತಾ ಇದ್ದೀವಿ. SPB ಅಂದರೆ PBS ಅಂದರೆ ಪ್ರೀ ಬಾರ್ನ್ ಸಿಂಗರು, SPB ಅಂದರೆ ಸ್ಪೆಷಲಿ ಬಾರ್ನ್ ಫಾರ್ ಸಿಂಗರು. ಅಷ್ಟೇ ವ್ಯತ್ಯಾಸ. PBS ಕಲಾರತ್ನ ವೆಂಕಟೇಶ್ವರ PBS ಆಗ್ತಾರೆ, SPB ಆಗ್ತಾರೆ, JS ಆಗ್ತಾರೆ. ಅದೇ ಜೇಸುದಾಸ್ ಆಗ್ತಾರೆ. ಅಂತಹ ಮಹಾನ್ ಗಾಯಕ ನಮ್ಮ ಕಲಾರತ್ನ ವೆಂಕಟೇಶ್ವರ. ಇವ್ರ ಬಗ್ಗೆ ಜಾಸ್ತಿ ಹೇಳೋದು, ಯಾಕೆಂದರೆ ಮಾತಿಗಿಂತ ಸಾಧನೆ ಮಾಡಿ ತೋರಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮ ವೆಂಕಟೇಶ್ವರ ಅವರು. ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ಬೋದು, ಯಾಕೆಂದರೆ ಅಷ್ಟು ಸಾಧನೆ ಮಾಡಿದ್ದಾರೆ ಅವರು. ಅವ್ರ ಸಾಧನೆ ಬಗ್ಗೆ ಹೇಳಬೇಕು ಅಂದರೆ ಒಂದು 20 ಸಾಲದಿಲ್ಲ. ಈ ಒಂದು ಕಾರ್ಯಕ್ರಮ SP ಬಾರಿಸ್ಕೊಳ್ಳೋದು ಮತ್ತು ಮೈಸೂರು ಬಾರಿ ನಡೀತಾ ಇರೋದು ಭೈರವ ಮತ್ತು ರಾಗ ಎರಡು ಒಂದೇ ಇರ್ತಕ್ಕಂತಹ ಭೈರವ ರಾಗ. ಅದಕ್ಕೆ ಗೊತ್ತಿರ್ತಕ್ಕಂಥ ನನ್ನ ತಂಗಿ ಅಪ್ಸರೆ ಸುಜಾತ ಮೈಟರ್ ಹೋದೆ. ತುಂಬ ದಿನದ ಧನ್ಯವಾದಗಳು ಮೇಡಮ್. ಮೈಟರ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರ. ಹಾಗೆ ಒಂದು SP ಒಂದೇ ಒಂದು ಹಾಡು ನನಗೆ ಹಾಡೇ ಬರೋಲ್ಲ, ಕೇಳು ಹೋಗ್ಬೇಕಂತ ಯಾಕೆ ಮಾನವೀಯ ಬಗ್ಗೆ. ಶ್ಯಾಮಾಚಾರ್ ಸರ್ ನನಗೆ ತುಂಬ ವರ್ಷಗಳಿಂದ ಪರಿಚಯ ನೋಡಿ. ಇವತ್ತು ಅಚಾನಕ್ ಬಂದಿದ್ದಾರೆ ನಮ್ಮ ಅಂಗಡಿ ಹತ್ರ, ಮ್ಯಾಗಿ ಅಡ್ಡ ಹತ್ರ. ಅಲ್ಲಿ ಬಂದು ನನಗೆ ಫೋನ್ ಮಾಡಿದ್ರು, ಸರ್ ಇವತ್ತು ಕಾರ್ಯಕ್ರಮ ನಡೆಸ್ತಾ ಇದ್ವಿ ಬನ್ನಿ ಅಂತ ಹೇಳಿದ್ರು. ಅವ್ರು ಯಾವತ್ತೂ ಹಾಡಿಲ್ಲ. ಸುಮಾರು ವರ್ಷಗಳಿಂದ ನಿಮ್ಮ ಆರ್ಕೆಸ್ಟ್ರಾದಲ್ಲಿ ಹಾಡಬೇಕು, ನೋಡಬೇಕು ಅಂತ ಹೇಳ್ತಾ ಇದ್ರು. ಕೈಗೂಡಿದೆ ಬನ್ನಿ. ಇವ್ರು ಹೇಳ್ತಾ ಇದ್ದೆ ನಾನು ಯಾವಾಗಲೂ ನಿಮ್ಮ ಜೊತೆ ನಾನು ಸೇರಿಸ್ಕೊಳ್ಳಿ, ನಾನು ಸ್ವಲ್ಪ ಅಭ್ಯಾಸ ಕೊಡಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಗುರುವಿಲ್ಲದೆ ಯಾವ ವಿದ್ಯೆನೂ ಬರೋದಿಲ್ಲ. ಒಂದು ಗಾದೆ ಹೇಳ್ತಾರೆ, ಗುರುವಿಗೆ ಗುಲಾಮನಾಗದ ಹೊರತು ದೊರಕದೆಯ ವಿದ್ಯೆ ಅಂದರೆ ಅವರು ಚಿಕ್ಕವರಿರಲಿ ಗೊತ್ತಾಗಲಿ, ಗುರುನೇ ನನ್ನ ಲೆಕ್ಕದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ಇನ್ನೊಬ್ರು ಬಂದ ಅದ್ರ ಬಗ್ಗೆ ನಾ ಮಾತಾಡ್ತೀನಿ. ಈಗ ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಇನ್ನೊಬ್ರು ನಮ್ಮ ಕಲಾ ಪ್ರೋತ್ಸಾಹಗಳು ಆಗಮಿಸಿದ್ದಾರೆ. ಅವ್ರ ಬಗ್ಗೆ ನಮ್ಮ ಪ್ರಕಾಶ್ ಅವರು. ನಮಸ್ಕಾರ. ರಾಮಕೃಷ್ಣ ಅಂತಿಗಳು ನನ್ನ ಕೊಲೀಗು. ಕರ್ನಾಟಕ ಹ್ಯಾಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಬ್ಬರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ವಿ. ನಾವು ಇವರು ಬೇರೆ ಫ್ರೆಂಡ್ಸ್ ಎಲ್ಲರೂ ಇಸ್ಪೇಟ್ ಎಲ್ಲ ಆಡ್ಕೊತಾ ಇದ್ರು. ಆಡ್ಕೊಂಡು ಅವ್ರು ಕಾಲ ಕಳೀತಾರೆ. ನಾವಿಬ್ಬರು ಮಾತ್ರ ಏನು ಮಾಡಿದ್ರು, ಬರೀ ಹಾಡುಗಳು ಮಾತ್ರ ಹಾಡ್ಕೊಂಡು ನಮ್ಮ ಅಭ್ಯಾಸ ಮಾಡಿಕೊಂಡು ಎಲ್ಲ ಹಾಡುಗಳು SP ಬಾಲಸುಬ್ರಹ್ಮಣ್ಯಂ ಹಾಡು, ತೆಲುಗು ಹಾಡು, ಎಲ್ಲ ಹಾಡುಗಳು ನಾವು ರಾತ್ರಿ ಹಾಡಿ ನಾವು ಅದನ್ನು ಕಾಲ ಕಳೀತಾ ಇರೋದು. ಅದನ್ನು ಹೇಳೋಕ್ಕೋಸ್ಕರ ನಾನು ಹೇಳಿದೆ. ಜಮಖಂಡಿಗೆಲ್ಲ ನಾವು ಕೆಲಸ ಮಾಡ್ತಿದ್ರು. ಇವಾಗಲೂ ಅಷ್ಟೇ ನಮ್ಮ ಹಳೆಯ ಸ್ನೇಹಿತರು ಅವರು ಬಂದು ನೋಡ್ತೀನಿ ಅಂತ ಹೇಳಿದ್ರು. ಬನ್ನಿ ಸರ್, ಬಂದು ನೋಡಿ ಅಂತ ಹೇಳಿ. ಥ್ಯಾಂಕ್ ಯು. ರಾಮಕೃಷ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಕನ್ನಡ ದಿನೇಶ್ ಅವರು ಒಂದು ಗೀತೆಯನ್ನು ಹಾಡ್ತಾರೆ. ನಂತರ ಸುಜಾತ ಮೇಡಮ್ ಅವರು ನಾವು ಒಂದು ಗೀತೆಯನ್ನು ಹಾಡ್ತೀವಿ. ಯಾಕೆಂದರೆ ಇನ್ನು ಜನಗಳು ಬರ್ತಾ ಇದ್ದಾಗ ನಮಗೆ ಅವಕಾಶಗಳು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಮೈಸೂರಿನ ಶೇಖರ್ ಅವರು ಬಂದಿದ್ದಾರೆ. ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ಕೆಲವು ಗೀತೆಗಳನ್ನ ಹಾಡಿ ನಾವು ಕಳಿಸ್ಕೊಡ್ಬೇಕಾಗಿದೆ. ಅವರು ಪೂರ್ತಿ ದಿನ ಇದ್ದೀನಿ ಅಂದರೆ ನಮ್ಗೆ ಇನ್ನೂ ಸಂತೋಷನೇ. SP ಧ್ವನಿಗಳನ್ನೇ ಕೇಳಿದಲ್ಲಾಗುತ್ತೆ. ಸುಮ್ಮನೆ ಅವ್ರನ್ನ ಹೋಲಿಕೆ ಮಾಡಿ ಹೇಳ್ತಾ ಇಲ್ಲ ನಾನು. ಅನೇಕ ಗೀತೆಗಳನ್ನ ಸುಮ್ಮನೆ ಆ ಕಡೆ ತಿಳ್ಕೊಂಡು ಕೇಳಿದ್ರೆ ಅವರೇ SP ಅವರೇ ಹಾಡ್ದಂಗಿರುತ್ತೆ. ಅದು ಇಂಥ ಒಂದು ಧ್ವನಿವರ್ಧಕದಲ್ಲಿ. ಇನ್ನು ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹಾಡಿದ್ರೆ ಚೆನ್ನಾಗಿರ್ಬೋದು. ಅದೇ ರೀತಿ
ಇವತ್ತೊಂದು ನನಗೊಂದು ಸುವರ್ಣ ಅವಕಾಶ ಬೇರೆ ಸಿಕ್ತು. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮ ದಿನಾಚರಣೆ ಆಗುವಾಗ ಒಂದು ಕರೆ ಬಂತು ನನಗೆ ರಾಜಾ ನಾಗೇಂದ್ರ ಸಾಹೇಬ್ರ ಕಡೆಯಿಂದ. ನಾನು ರಾಘವೇಂದ್ರ ಸ್ವಾಮಿ ಭಕ್ತಿಗೀತನ ರೆಕಾರ್ಡಿಂಗಲ್ಲಿ ಹಾಡಬೇಕಂತೆ 10ನೇ ತಾರೀಕು. ಅದೊಂದು ನನಗೆ ಈಗ ಕನ್ನಡ ದಿನೇಶ್ ಅವರು ಗೀತನ ಹಾಡ್ತಾರೆ. ಕೇಳು ಮಗುವೆ ಕಥೆಯ ರಾಜೇಶ್ವರಿ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಸೂಪರ್ ಆಗಿ ಹೇಳ್ತೀವಿ.